So hi everyone, welcome to my YouTube channel. In this video, I am going to discuss with you about the general paper. ಸೊ ಈ ವಿಡಿಯೋದಲ್ಲಿ ನಾನು ಜನರಲ್ ಪೇಪರ್ ಕ್ವಶನ್ ಆನ್ಸರ್ಸ್ ಡಿಸ್ಕಸ್ ಮಾಡ್ತೀನಿ. ಸೊ ಈ ಪೇಪರ್ ಕನ್ನಡದಲ್ಲಿದೆ. ಸೊ ಆಲ್ರೆಡಿ KEA ಕಡೆಯಿಂದ ಆನ್ಸರ್ ಕೀ ಇವತ್ತು ರಿಲೀಸ್ ಮಾಡಿದ್ದಾರೆ. ಸೊ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಜನರಲ್ ಪೇಪರ್ ಕೀ ಆನ್ಸರ್ಸನ್ನು. ಸೊ ಇವಾಗ ನಾನು ಇಲ್ಲಿ ಕೊಟ್ಟಿರೋ ಆನ್ಸರ್ ಕೀ ಪ್ರಕಾರ ನಾನಿಲ್ಲಿ ನಿಮ್ಮ ಜೊತೆ ಜನರಲ್ ಪೇಪರ್ ಡಿಸ್ಕಸ್ ಮಾಡ್ತೀನಿ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ ಪ್ರಕಾರ ನಾನು ಮಾರ್ಕ್ ಮಾಡ್ತಾ ಹೋಗ್ತೀನಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಫಸ್ಟ್ ಕ್ವಶನ್, ಕಾರ್ಟೇಜಿನ ಪ್ರೋಟೋಕಾಲ್ ಆನ್ ಬಯೋ ಸೇಫ್ಟಿ ಈ ಕೆಳಗಿನ ಯಾವ ಪ್ರೋಟೋಕಾಲ್ಗಳ ಭಾಗವಾಗಿದೆ? ಇದು ಆಪ್ಷನ್ ಡಿ ಆಗಿದೆ ಕೊಟ್ಟಿರೋ ಆನ್ಸರ್ ಕೀ ಪ್ರಕಾರ. ಸೊ ಎರಡನೇ ಕ್ವಶನ್ ಬಂದುಬಿಟ್ಟು, ಆಲ್ರೆಡಿ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದೆ ಅನಿಸುತ್ತೆ. ಸೊ ಜಸ್ಟ್ ನಾನಿಲ್ಲಿ ಆನ್ಸರ್ ಕೀ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಜಸ್ಟ್ ವೆರಿಫೈ ಮಾಡ್ಕೋಬೋದು. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಕ್ವಶನ್ ನಂಬರ್ 3, ಹಸಿರುಮನೆ ಅನಿಲವಾದ ಮೀಥೇನ್ ಇಲ್ಲಿಂದ ಹೊರಸುತ್ತೆ. ಸೊ ಇದು ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಸೊ ಫೋರ್ತ್ ಕ್ವಶನ್ ಬಂದುಬಿಟ್ಟು ಆಪ್ಷನ್ ಎ ಕರೆಕ್ಟ್ ಇದೆ. ಕೆಳಗಿನ ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ? ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಸೊ ಯಾವ ಪ್ರಾಚೀನ ಕಲಿಕೆ ಕೇಂದ್ರವನ್ನು ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯವಾಗಿ ಪರಿಗಣಿಸಲಾಗಿದೆ? ಸೊ ಸಿಕ್ಸ್ತ್ ಕ್ವಶನ್ ಆಪ್ಷನ್ ಎ ನಾಳಂದ. ಸೊ ಸೆವೆಂತ್, ಭಾರತದಲ್ಲಿ ಪೌರತ್ವ ಕಲಿಕೆ ಕಾರ್ಯಕ್ರಮಗಳನ್ನು ಪ್ರಾಥಮಿಕ ಗಮನ ಯಾವುದು? ಸೊ ಸೆವೆಂತ್ ಆಪ್ಷನ್ ಬಿ. ಸೊ ಏಯ್ತ್ ಒನ್ ಆಪ್ಷನ್ ಎ ಅಂಗಸಂಸ್ಥೆ ಕಾಲೇಜುಗಳು. ನೈನ್ತ್ ಒನ್, ವಿಶ್ವವಿದ್ಯಾನಿಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾನಿಲಯವನ್ನು ಹೀಗೆ ವಿವರಿಸಲಾಗುವುದು. ಸೊ ಆಪ್ಷನ್ ಸಿ ಮೆಟಾ ವಿಶ್ವವಿದ್ಯಾನಿಲಯ. ನ್ಯಾಕ್ ಎನ್ನುವುದು ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಸೊ ಈ ಕೊಟ್ಟಿರೋ ಆಪ್ಷನ್ನಲ್ಲಿ 11th ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಸೊ ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆ. ಸೊ ಇಲ್ಲಿ ಆಪ್ಷನ್ ಬಿ. ಸೊ ಈ ಕ್ವಶನ್ ಬಂದ್ಬಿಟ್ಟು ಆಪ್ಷನ್ ಡಿ ಮಾಕ್ಗಾಗಿ ವೇದಿಕೆ ಅಲ್ಲ. 14th ಒನ್ ಆಪ್ಷನ್ ಡಿ, ದಟ್ ಈಸ್ ಪ್ರತಿಫಲಿತ ಬೋಧನೆ. ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆ ಪ್ರಮುಖ ಉದ್ದೇಶ. ಸೊ 15ನೇದು ಆಪ್ಷನ್ ಬಿ. ಕೆಳಗಿನ ಯಾವ ಹೇಳಿಕೆಯು ಸಕಾರಾತ್ಮಕವಾದ ವಿಧಾನವನ್ನು ಉತ್ತಮವಾಗಿ ವಿವರಿಸುತ್ತದೆ? 16ನೇ ಕ್ವಶನ್ ಆಪ್ಷನ್ ಡಿ. ಸೊ 17ನೇದು ರಕ್ತದೊತ್ತಡದ ಮೇಲೆ ಹೊಸ ಔಷಧ ಪರಿಣಾಮವನ್ನು ತನಿಖೆ ಮಾಡೋ ಸಂಶೋಧನಾ ಅಧ್ಯಯನದಲ್ಲಿ. ಸೊ ಇದು 17ನೇ ಕ್ವಶನ್ ಬಂದ್ಬಿಟ್ಟು ಆಪ್ಷನ್ ಡಿ, ಡೇಟಾ ಸಂಗ್ರಹಣೆ. ಸೊ ಸಂಶೋಧನಾ ಉದ್ದೇಶಗಳು ವಿಧಾನ ಅಧ್ಯಯನದ ವ್ಯಾಪ್ತಿಯನ್ನು ವಿವರಿಸುವ ಪ್ರಬಂಧ ಯಾವ ವಿಭಾಗವು ವಿಶಿಷ್ಟವಾಗಿ ಕಾರಣವಾಗಿದೆ? ಇಲ್ಲಿ ಆಪ್ಷನ್ ಎ ಪರಿಚಯ. ಸೊ 19 ಸಂಶೋಧನಾ ಪ್ರಬಂಧದಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಸೊ 20th ಕ್ವಶನ್ ಕೂಡ ಆಪ್ಷನ್ ಬಿ. ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆಯನ್ನು ICT ಹೀಗೆ ವರ್ತಿಸುತ್ತದೆ. ಸೊ ಇಲ್ಲಿ ಕಾಂಪ್ರಿಹೆನ್ಷನ್ ಪ್ಯಾರಾಗ್ರಾಫ್ ಇದೆ, ಇದಕ್ಕೆ ರಿಲೇಟೆಡ್ ಕ್ವಶನ್ಗೆ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ. ಸೊ 21 ಆಪ್ಷನ್ ಬಿ ಇಂಗ್ಲಿಷ್ ಸಾಹಿತ್ಯ. 22 ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್ 23 ಇಲ್ಲಿ ಆಪ್ಷನ್ ಬಿ. ಇಂಗ್ಲಿಷ್ ಯಾವ ಗುಣ ಲೇಖಕರನ್ನು ಮೆಚ್ಚಿಸಿತು? 24ನೇದು ಆಪ್ಷನ್ ಡಿ. ಜಾನ್ ಬ್ರೈಟ್ ಅವರ ಭಾಷಣಗಳಿಂದ ಲೇಖಕರು ಏಕೆ ಪ್ರಭಾವಿತರಾದರು? 25ನೇ ಕ್ವಶನ್ ಆಪ್ಷನ್ ಎ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ 26ನೇ ಕ್ವಶನ್ನು ಸಿ.
ಸೊ ಪರಿಣಾಮಕಾರಿ ಸಂವಹನದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಆಪ್ಷನ್ ಸಿ 1 ಅಥವಾ 2. ಯಾವ ರೀತಿಯ ಸಂವಹನವು ತರಗತಿಯಲ್ಲಿ ಸಹಕಾರಿ ಕಲಿಕೆಯನ್ನು ಉತ್ತೇಜಿಸುತ್ತದೆ? ಆಪ್ಷನ್ ಸಿ ಗುಂಪು ಸಂವಹನ. ಕೆಳಗಿನವುಗಳು ಯಾವುದು ಓದುವ ತಂತ್ರವಾಗಿದೆ? ಆಪ್ಷನ್ ಎ. ಸೊ ನೆಕ್ಸ್ಟ್ ಕ್ವಶನ್ 2 ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ. ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಎ ಸರಿ ಆದರೆ ಆರ್ ತಪ್ಪು. 30th ಕ್ವಶನ್ ಆಪ್ಷನ್ ಸಿ. ಕೆಳಗಿನ ಯಾವ ಅಂಕಿ ಸರಣಿಯಲ್ಲಿ ಸೇರುತ್ತದೆ ಅಥವಾ ಸೇರುವುದಿಲ್ಲ? ಆಪ್ಷನ್ ಡಿ 4th one. ಸೊ 32ನೇ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಬಿ 2000. ಸೊ 33ನೇ ಕ್ವಶನ್ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಆಪ್ಷನ್ ಎ ಸರಿಯಾದ ಉತ್ತರ. ಸೊ 34ನೇ ಇಬ್ಬರು ಪುರುಷರು ಮತ್ತು 3 ಹುಡುಗರು. ಇದು ಜಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 34ನೇ ಕ್ವಶನ್ ಆಪ್ಷನ್ ಸಿ 12.5 ದಿನಗಳು. ಸೊ 35ನೇದು ಆಪ್ಷನ್ ಬಿ 192. ಕೆಳಗಿನ ಪ್ರಶ್ನೆಗಳಲ್ಲಿ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಓದಿ ನಂತರ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಕೇವಲ 1 ಮತ್ತು 3 ಮಾತ್ರ. ಸೊ ಇಲ್ಲಿ ಈ ಕ್ವಶನ್ನಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗಿದೆ 4th. ಕೆಳಗೆ ನೀಡಲಾದ ಮಾಹಿತಿ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 38ನೇದ್ದು ಬಿ ಆಪ್ಷನ್ ಆಗ್ನೇಯ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗಿದೆ 10. 40th ಆಪ್ಷನ್ ಡಿ ಆನೆಸ್ಟಿ. ಸೊ ಇಲ್ಲಿ ಕೋಷ್ಟಕ ಅಧ್ಯಯನ ಮಾಡಿ ನಾವು ಆನ್ಸರ್ ಮಾಡಬೇಕು. 41 ಆಪ್ಷನ್ ಬಿ. ಸೊ 42 ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಸೊ 43 ಇಲ್ಲಿ ಒಂದು ಪ್ರಶ್ನೆ ಮುಂದೆ 3 ಹೇಳಿಕೆಗಳಿವೆ. ಇದನ್ನು ಕರೆಕ್ಟಾಗಿ ಆನ್ಸರ್ ಮಾಡಿದಾಗ 43 ಆಪ್ಷನ್ ಎ 1 ಮತ್ತು 2. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಇದೆ. ಸೊ ಇಲ್ಲಿ ಆಪ್ಷನ್ 44 ಬಿ. ಸೊ ಈ ಆನ್ಸರ್ ಕಾಲಮ್ ಎ ಮತ್ತು ಕಾಲಮ್ ಬಿ ಎರಡು ಕರೆಕ್ಟ್ ಆಗಬೇಕು. ಎರಡೂ ಪ್ರಮಾಣಗಳು ಸಮಾನವಾಗಿದೆ 45 ಸಿ. ಸೊ IP ವಿಳಾಸ ಹಂಚಿಕೆಗೆ ಸಂಬಂಧಪಟ್ಟಂತೆ 46 ಸಿ. ಸೊ 47 ಇಲ್ಲಿ ಹೊಂದಿಸಿ ಬರೀಬೇಕು. ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗಿದೆ. ಸೊ 48 ಇಲ್ಲಿ ಎಜುಸ್ಯಾಟ್ ಬಗ್ಗೆ ಆಪ್ಷನ್ ಸಿ 2004. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆದಾಗ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಸೊ ವೆಬ್ಸೈಟ್ ಡೊಮೇನ್ ಹೆಸರನ್ನು ಉಲ್ಲೇಖಿಸುವ ಪರ್ಯಾಯ ಪದ ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗಿದೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಸೊ ಇದೆಲ್ಲ ಜನರಲ್ ಪೇಪರ್ ಆನ್ಸರ್ಸ್ ಉತ್ತರಗಳು. ದಟ್ ಆನ್ಸರ್ ಕೀ ಅಫಿಷಿಯಲ್ KEA ವೆಬ್ಸೈಟ್ ಕಡೆಯಿಂದ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ಇವತ್ತು. ಸೊ ಅದರ ಪ್ರಕಾರ ನಾನಿಲ್ಲಿ ಜನರಲ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಸೊ ನಿಮ್ಮ ಎಷ್ಟು ಆನ್ಸರ್ಗಳು ಕರೆಕ್ಟ್ ಆಗಿದೆ ವೆರಿಫೈ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಮತ್ತು